ಮಗನು ಸರ್ ಅವನು ಏನೇ ತಪ್ಪು ಮಾಡೋದಕ್ಕೆ ಹೋಗಿಲ್ಲ ಸರ್. ಡಿಸೆಂಬರ್ 5ನೇ ತಾರೀಕೆ ಒಂದು ಕೇಸ್ ಇತ್ತು ಸರ್. ಅವ್ನು ಕೇಸ್ಗೆ ಹೋಗೋದು ಡಿಸೆಂಬರ್ 5. 11ನೇ ತಾರೀಕು ಯಾಕೆ ಸರ್ ಅರೆಸ್ಟ್ ಮಾಡಿದ್ದಾರೆ? ನನಗೆ ಬೇಕಾಗಿರೋದು ಏನಂತ, ಏನು ಕಾನ್ವೆನ್ನು ಅದು ಮುಂಚೆ ಗೊತ್ತಾಗಬೇಕು ನನಗೆ. ಅವನು ಅಂಥವನಿಲ್ಲ. 11ನೇ ತಾರೀಕು 11 o'clock ಬೆಳಗ್ಗೆ ಬಂದು ನನ್ನ ಹತ್ರ ಹೇಳ್ಬಿಟ್ಟು ಹೋಗಿದ್ದು, ಅಜ್ಜಿ ನಮ್ಮ ಮಗುದೇ ಫಸ್ಟ್ ಬರ್ತಡೇ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಮಾಡ್ತೀನಿ ಅಂದ್ಬಿಟ್ಟು ಹೋಗಿದ್ದು. 11 o'clock ಹೋಗಿದ್ದಾನೆ ಸರ್. ತಿರ್ಗಾ ಬಂದಿಲ್ಲ ಅವನು. ತಿರ್ಗಾ ಏನಾಗಿದ್ದು ನಮ್ಮ ಎಲ್ಲರೂ ಫೋನ್ ಮಾಡಿದ್ದು, ಫೋನ್ ಎತ್ತಿಲ್ಲ ಸರ್ ಅವನು. ಆಮೇಲೆ ಅವ್ರ ತಾಯಿಗೆ ಕಾಲ್ ಮಾಡಿದ್ದು, ಇಲ್ಲಮ್ಮ ಇಲ್ಲ ಹೈದ್ರಾಬಾದ್ನಲ್ಲಿ ಬಿಟ್ಟಿದ್ದೀನಿ ಅವನ್ನ, ಏರಿಯಾನಲ್ಲಿ ಇಲ್ಲ ಅಂತ ಅವ್ರ ತಾಯಿ ಹೇಳಿದ್ದು. ಹಂಗೆ ಇರ್ಬೋದನ್ನು ಬಿಟ್ಬಿಟ್ಟೆ ಸರ್ ನಾವು. 26ನೇ ತಾರೀಕು ಪೊಲೀಸ್ ಅವರು ಅಲ್ಲಿ ಕಂಪ್ಲೇಂಟ್ ಫೋನ್ ಮಾಡಿರೋದು ಅವ್ರ ತಾಯಿಗೆ, ಅನ್ನಲಕ್ಷ್ಮಿ ಅವ್ರಿಗೆ. ಅವಳು ನನಗೆ ಕಾಲ್ ಮಾಡಿದ್ದಲ್ಲ, ಅಮ್ಮ ದಚ್ಚನ್ ಹೋಗ್ಬಿಟ್ಟಿದ್ದಾನಮ್ಮ, ಏನು ಹೇಳ್ತೀಯ ಲಕ್ಷ್ಮಿ, ಯಾಕೆ ಹಂಗೆ ಹೇಳ್ತೀಯ ಅಂತ ನಾನೇ ಹೇಳಿದ್ದು. ಇಲ್ಲಮ್ಮ ಎಲ್ರನ್ನೇ ಬಿಟ್ಬಿಟ್ಟು ಹೋಗಿದ್ದಾನೆ, ತಿರ್ಗ ಬರೋಲ್ಲ ಅಂತ ಹೇಳಿ ಸರ್ ಅವರು. ಆಮೇಲೆ ಏನಾಗಿದ್ದಮ್ಮ, ಯಾರು ಹೊಡೆದಿರೋದು? ಇಲ್ಲಮ್ಮ ಪೊಲೀಸ್ ಅವರೇ ಕರ್ಕೊಂಡು ಕಸ್ಟಡಿನಲ್ಲಿ ಇಟ್ಬಿಟ್ಟು, ಆಮೇಲೆ ಅವ್ರ ಕ್ಯಾನ್ಸರ್ ಪವರ್ ಯಾರು ಕೊಟ್ಟರು ಅವ್ರಿಗೆ? ಅವ್ರ ತಾಯಿ ಇದ್ದಾರೆ, ಅವ್ರ ಹೆಂಡತಿ ಇದ್ದಲ್ಲ, ಅವ್ರ ಅಪ್ಪ ಇದ್ದಾರೆ, ಅವರೇ ಬಿಡ್ಬೇಕಿಲ್ವ ರಿಯಾಬ್ನಲ್ಲಿ? ಇವ್ರಿಗೆ ಯಾರು ಸರ್ ಪರ್ಮಿಟ್ ಕೊಟ್ಟರು? ನಮ್ಮದು ರಿಯಾಬ್ ಇದೆ ಬಿಡ್ತೀನಿ ಅಂದ್ಬಿಟ್ಟು ನೋಡಿ ಸರ್. ಆ ಹುಡುಗನ ಸತ್ತೋಗಿದ ಆಮೇಲೆ ತಗೊಂಡು ಬಂದಿದ್ದು ಆ ಹುಡುಗನ. ಅದಕ್ಕೆ ಮುಂಚೆ ಗೊತ್ತಿಲ್ಲ ಸರ್. ಸೆಕೆಂಡ್ರಾಬಾದ್ನಲ್ಲಿದ್ದಾನೆ, ಹೈದ್ರಾಬಾದ್ನಲ್ಲಿದ್ದಾನೆ, ಹಂಗೆ ಅವ್ರ ತಾಯಿ ಹೇಳ್ತಾ ಇದ್ದಾರೆ ಸರ್. ಇವಾಗ ಏನು ಹೇಳ್ತಾರೆ, ಅಮ್ಮ ಎಲ್ಲ ಹೋಗ್ಬೇಡ ಬಿಡಿ ಅಮ್ಮ ಅಂತ. ನೀವು ಬಿಟ್ಟಿದ್ರನ್ನ ನಾವು ಬಿಡಲ್ಲ. 1.5 ವರ್ಷ ಮಗು ಇದೆ, ಹೆಣ್ಮಕ್ಕಳು, ಅದು ಗಂಡು ಮಗು ಇಲ್ಲ, ಹೋಗ್ಲಿ ಬಿಡೋದಕ್ಕೆ ಹೆಣ್ಮಕ್ಕಳು ನಾವು ಬಿಟ್ಟಿಕ್ಕೆಲ್ಲ ನಾ ಕೇಸ್ ಏನಾಗುತ್ತೆ ಆಗಲಿ ಬಿಡು, ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದು ಸರ್ ನಾನು.